Today we'll continue with the same lesson with scene 3. Scene 3 ಮೂರನೇ ಭಾಗ ಇವತ್ತು ಸ್ಟಾರ್ಟ್ ಮಾಡೋಣ. ಕಮಿಂಗ್ ಟು ದಿ ಥರ್ಡ್ ಸೆಷನ್ scene 3. ಒಂದನೇ ಭಾಗದಲ್ಲಿ we had been introduced to Mara, the village headman. We had known what type of person is Mara. In the second scene, ಎರಡನೇ ಭಾಗದಲ್ಲಿ ಹೌ ಹಿ ಮೀಟ್ಸ್ ದಿ ಕಿಂಗ್, ರಾಜಾಗ ಭೇಟಿ ಆಗಬೇಕಾದ್ರೆ ಯಾವ ರೀತಿಯಿಂದ ಭೇಟಿ ಆಗ್ತಾನೆ, ಗಿಡದಿಂದ ಮರದಿಂದ ಹಾರಿ ಬಂದು ಭೇಟಿ ಆಗ್ತಾನು. ದೆನ್ ಹಿ ಕನ್ವೇಸ್ ಅಬೌಟ್ ಹೀಸ್ ಡ್ರೀಮ್, ಅವ್ನ ಕನಸು ಇದ್ದಿದ್ದು ಬಗ್ಗೆ ಹೇಳ್ತಾನೆ. ದೇರ್ ಈಸ್ ಆಲ್ಸೋ ರೆಫರೆನ್ಸ್ ಆಫ್ ರಾಮಾಯಣದ ಬಗ್ಗೆನೂ ಒಂದು ಸ್ವಲ್ಪ ಇಲ್ಲಿ ಚರ್ಚೆಯಲ್ಲಿ ಬಂದಿತ್ತು. ವೇರ್ ಇನ್ ಹನುಮಾನ್ ಹ್ಯಾಡ್ ಬೀನ್ ಟು ದಿ ಪ್ಲೇಸ್, ಟು ದಟ್ ಪರ್ಟಿಕ್ಯುಲರ್ ಪ್ಲೇಸ್, ಇಲ್ಲಿ ಸ್ಥಳದಲ್ಲಿ ಅಲ್ಲಿ ಬೆಟ್ಟದ ಮೇಲೆ ಯಾವ ರೀತಿಯಾದಾಗ ಅವನು ಅಲ್ಲಿ ಬಂದು ಸಂಜೀವಿನಿ ಬೂಟಿ ಒಯ್ದಿದ್ದ, ಅಲ್ಲಿಂದ ನೀರು ಏನು ಹರಿದು ಬರುತ್ತೆ, ದಿ ವಾಟರ್ ವಿಚ್ ಇಸ್ ಫ್ಲೋಯಿಂಗ್ ಇನ್ ದಿ ಫಾರ್ಮ್ ಆಫ್ ಸ್ಟ್ರೀಮ್, ಇಲ್ಲಿ ಹಳ್ಳದ ಗತಿ ಏನು ನೀರು ಹರಿದು ಬರುತ್ತೆ ಅದು ದ್ಯಾಟ್ ಈಸ್ ವೇದ ಅಂತ. ಆ್ಯಂಡ್ ವೇದ ಈಸ್ ದಿ ಪ್ಲೇ ಥಿಂಗ್ ಆಫ್ ದಿ ಗಾಡೆಸ್, ಆ ದೇವತೆ, ಅಲ್ಲಿ ದೇವತೆದು ಇದು ಆಟದ ವಸ್ತು. ಆ್ಯಂಡ್ ಶಿ ಹ್ಯಾಡ್ ಅಡ್ವೈಸ್ಡ್ ಹಿಮ್ ಟು ಕನ್ಸ್ಟ್ರಕ್ಟ್ ಅ ಟ್ಯಾಂಕ್ ಟು ಗೋ ಆ್ಯಂಡ್ ಕನ್ವೆ ದ ಐಡಿಯಾ. ಏನು ಐಡಿಯಾ ಕೊಟ್ಟಿದ್ದಾಳೆ ಅಂತಂದ್ರೆ ಅಲ್ಲಿ ಅದೇನು ವೇದ ಇದ್ದಿದ್ದು ಹರಿದು ಹೋಗುತ್ತೆ. ಇನ್ ದಿ ಸಮ್ಮರ್ ಸೀಸನ್ ಇಟ್ ಗೆಟ್ಸ್ ಡ್ರೈಡ್ ಆಫ್, ಬೇಸಿಗೆಗಾಲದಲ್ಲಿ ಅಂತೂ ಒಣಗಿ ಹೋಗುತ್ತೆ. ಈಗ ಉಳ್ಕೆ ಟೈಮ್ದಾಗ ಹರಿತಿರ್ತೈತಿ, ಎಲ್ಲ ನೀರು ಹರಿದು ನಷ್ಟ ಆಗಿ ಹೋಗಾಕತ್ತೈತಿ. ಸೊ ಇನ್ ದಿ ಸಮ್ಮರ್ ಟೈಮ್, ಸೊ ದ್ಯಾಟ್ ದೇ ಕ್ಯಾನ್ ದ ಸಬ್ಜೆಕ್ಟ್ಸ್ ಕ್ಯಾನ್ ಯುಟಿಲೈಸ್, ಅದು ನೀರು ಉಪಯೋಗಿಸ್ಕೋಬೋದಾದ್ರೆ ಅಲ್ಲಿ ಒಂದು ಅಣೆಕಟ್ಟು ಹಾಕಂತಂತಂದು ಶಿ ಹ್ಯಾಡ್ advised Mara, and Mara had to inform the same dream to the king. ಅದು ಹೋಗಿ ರಾಜಾಗೆ ಹೇಳಬೇಕಿತ್ತು. ಹೇಳಿದ ತಕ್ಷಣ ದ ಕಿಂಗ್ ವಾಸ್ ಮಚ್ ಕನ್ವಿನ್ಸ್ಡ್ ಅಬೌಟ್ ದಿ ಐಡಿಯಾ. ಇದ್ರ ಬಗ್ಗೆ ಭಾಳ ಅವನಿಗೆ ಖಚಿತ ಅನಿಸಿತು. ಆ್ಯಂಡ್ ಹಿ ಫೆಲ್ಟ್ ದಟ್ ಕನ್ಸ್ಟ್ರಕ್ಷನ್, ಅ ಡ್ಯಾಮ್ ಹ್ಯಾಸ್ ಟು ಬಿ ಕನ್ಸ್ಟ್ರಕ್ಟೆಡ್. ಆ್ಯಂಡ್ ಹಿ ಆರ್ಡರ್ಡ್ ಆರ್ ಕಮಾಂಡೆಡ್ Mara ಟು ಕಮ್ ಟು ಹೀಸ್ ಪ್ಯಾಲೇಸ್ ಆನ್ ದಿ ನೆಕ್ಸ್ಟ್ ಡೇ. ಮರುದಿವಸ ಅವನಿಗೆ ಪ್ಯಾಲೇಸಿಗೆ ಬಾ ಅಂತಂದ. ಆ್ಯಂಡ್ ನಾವು ಕಮಿಂಗ್ ಟು ದಿ scene 3. ಆಫ್ಟರ್ ಹ್ಯಾವಿಂಗ್ ಅ ಬ್ರೀಫ್ ಡಿಸ್ಕಷನ್ ಅಬೌಟ್ scene 2, ವಿಲ್ ಕಂಟಿನ್ಯೂ ವಿತ್ scene 3. scene 3 ಮೆನಿ ಇಯರ್ಸ್ ಲೇಟರ್ಸ್, ಇನ್ನು ಭಾಳ ವರ್ಷ ಆದ ನಂತರ, Mara ಸ್ಟ್ಯಾಂಡಿಂಗ್ ಬಿಫೋರ್ ಇಸ್ ಹಟ್ ಆನ್ ದಿ ಬ್ಯಾಂಕ್ ಆಫ್ ದಿ ವಾಸ್ಟ್ ಲೇಕ್. ಇಲ್ಲಿ ದೊಡ್ಡ ಪ್ರಮಾಣ, ಇದು ಲೇಕ್, ಇದು ಸರೋವರ, ಇಂಥ ದೊಡ್ಡ ಸರೋವರ ಐತಿ. ದೊಡ್ಡ ಪ್ರಮಾಣ ಇದ್ದಿದ್ದ ಸರೋವರದಲ್ಲಿ ಅಲ್ಲಿ ಒಂದು ಗುಡಿಸಲು ಐತೆ. ಅಲ್ಲಿ ಗುಡಿಸಲದಲ್ಲಿ ಅಲ್ಲಿ ಅವನು ನಿಂತಿದ್ದ. ದೇರ್ ಈಸ್ ಎ ಮಿಂಗಲ್ಡ್ ನಾಯ್ಸ್ ಆಫ್ ವೇವ್ಲೆಟ್ಸ್, ಸಣ್ಣಾಗಿ ಅಲೆಗಳ ನೀರು ಶಬ್ದ ಕೇಳಿಸ್ತೈತಿ. ಆ್ಯಂಡ್ ಬ್ರೇಕಿಂಗ್ ಅಪ್ ಆನ್ ದಿ ಶೋರ್ ಕ್ರೈಸ್ ಆಫ್ ಗಲ್ಸ್ ಆರ್ ದಿ ಬರ್ಡ್ಸ್, ವಾಟರ್ ಬರ್ಡ್ಸ್, ಹಕ್ಕಿಗಳು. ಈ ಹಕ್ಕಿಗಳು ಅಲ್ಲಿ ಬರ್ತಾವೆ, ಶಬ್ದ ಮಾಡತ್ತವು. ಆ್ಯಂಡ್ ದಿ ರಸ್ಲಿಂಗ್ ಆಫ್ ದಿ ಟ್ರೀ ಲೀವ್ಸ್, ಎಲೆಗಳ ಶಬ್ದಗಳು ಕೇಳಿಸತೈತಿ. ಸೊ ಇನ್ ದಿಸ್ ಎನ್ವೈರ್ಮೆಂಟ್, ಈ ಅಲ್ಲಿ ಗುಡಿಸಲು ಕಡೆ ಅವನು ನಿಂತು ನೀರಿನ ಅಲೆಗಳು, ಹಕ್ಕಿಗಳು ಒದರಾಡೋದು, ಚಿಲಿಪಿಲಿ ಮಾಡೋದು, ಆ್ಯಸ್ ವೆಲ್ ಆಸ್ ದಿ ಟ್ರೀಸ್ ರಸ್ಲಿಂಗ್ ಸೌಂಡ್, ದಿ ಸೌಂಡ್ ಆಫ್ ದಿ ಟ್ರೀಸ್ ಈಸ್ ಆಲ್ಸೋ ಹರ್ಡ್ ದೇರ್. Mara ಹಲೋಯಿಂಗ್, ಬಾಯ್, ಲಿಟಲ್ ಮ್ಯಾನ್, ಗಂಗಾ. Mara ಏನು ಮಾಡ್ತಾನೋ, ಒಬ್ಬ ಹುಡುಗ ಕರೀತಿರ್ತಾನ, ಅವನ ಹೆಸರು ಗಂಗಾ. ಎಲ್ಲಿದಿ ಗಂಗಾ ಅಂತ. ಗಂಗಾ ಈಸ್ ನನ್ ಅದರ್ ದೆನ್ ದಿ ಸನ್ ಆಫ್ ಮಾರಾನ ಮಗ ಇವನು. ನ್ಯೂ ಕ್ಯಾರೆಕ್ಟರ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಇನ್ ದಿಸ್ ಸೀನ್. ಹಿಸ್ ನೇಮ್ ಈಸ್ ಗಂಗಾ ಅಂತ. ಹಿಸ್ ಕಾಲಿಂಗ್ ಹಿಸ್ ಸನ್. Mara ಹಲೋಯಿಂಗ್ ಮೀನ್ಸ್ ಶೌಟಿಂಗ್. ಬಾಯ್, ಲಿಟಲ್ ಮ್ಯಾನ್, ಎಲ್ಲಿದೆಯಪ್ಪ? ಗಂಗಾ ಅಂತ ಜೋರಾಗಿ ಒದರ್ತಾನು. ಅ ಡಿಸ್ಟೆಂಟ್ ವಾಯ್ಸ್, ಎಲ್ಲಿಂದ ದೂರಿಂದ ಒಂದು ಶಬ್ದ ಆವಾಜ್ ಬರುತ್ತೆ. ದೆರ್ ಇಸ್ ಸಂಬಡಿ ಕಾಲಿಂಗ್ ಆರ್ ಸೇಯಿಂಗ್, ಫಾದರ್ ಐ ಆಮ್ ಕಮಿಂಗ್, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾನು. Mara ವೇರ್ ಆರ್ ಯು ಗಾನ್ ಲಿಟಲ್ ಮ್ಯಾನ್, ಎಲ್ಲಿ ಹೋಗಿದ್ದೀನಿ ನೀನು ಅಂತ ಕೇಳ್ತಾನು. ಅವನಿಗೆ ಕೇಳಿದ ತಕ್ಷಣ ಸೌಂಡ್ ಆಫ್ ರನ್ನಿಂಗ್ ಫೀಟ್, ಅಷ್ಟು ಕೇಳೋರಿಗೆ ಅಲ್ಲಿಂದ ಓಡ್ಕೊತ ಬರೋದು ಶಬ್ದ ಕೇಳಿಸುತ್ತೆ. ಗಂಗಾ, ಹಿಯರ್ ಐ ಆಮ್ ಫಾದರ್, ನಾನು ಇಲ್ಲೇ ಬಂದೆ ಅಂತ. ಯು ಆರ್ ಶೌಟಿಂಗ್ ಆಸ್ ಇಫ್ ಸಮಥಿಂಗ್ ಆರ್ ದಿ ಅದರ್ ಥಿಂಗ್ ಹ್ಯಾಡ್ ಹ್ಯಾಪೆಂಡ್. ನೀವು ಈ ರೀತಿದಾಗ ಹೋದ್ರೈತಿ ಏನೋ ಆಗಿ ಹೋದವ್ರ ಗತಿ, ಅಥವಾ ಏನು ದೊಡ್ಡ ಪ್ರಮಾಣದಲ್ಲಿ ಏನೋ ಆಗೈತೆ ಅಂತಂತಂದು ಆ ರೀತಿದಾಗ ಒದರಾಡಕತಿ, ಯಾಕಂತಂದು ಕೇಳ್ತಾನು. ಐ ವಾಸ್ ಓನ್ಲಿ ಬಿಹೈಂಡ್ ದ್ಯಾಟ್ ಟ್ರೀ ವಾಚಿಂಗ್, ಆಗ ಆ ಮರದ ಹಿಂದೆ ನಾನು ಅಲ್ಲಿ ಇದ್ದೆ, ಆ ಮರದ ಹಿಂದೆ ನಾನು ನೋಡ್ತಾ ಇದ್ದೆ, ಏನು ನೋಡಾಕತ್ತಿದ್ದೆ ನಾನು. ವಾಟ್ ವೇರ್ ಯು ವಾಚಿಂಗ್, ಏನು ನೋಡ್ತಾ ಇದ್ದೆ ಅಂತ ಕೇಳ್ತಾನು. ಗಂಗಾ ಸೇಸ್, ದೇರ್ ಇಸ್ ಎ
ಮ್ಯಾನ್ ಫಿಶಿಂಗ್ ಇನ್ ದ ಲೇಕ್. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದವನು ಏನು ಮಾಡ್ತಾ ಇದ್ದಾನು, ಮೀನ ಹಿಡಿತಾ ಇದ್ದಾನು. ಇಲ್ಲಿ ಈ ಸರ್ವರ್ದಾಗ ಅಲ್ಲಿ ಮೀನ ಹಿಡಿತಾ ಇದ್ದಾನು ಒಬ್ಬ ವ್ಯಕ್ತಿ ಅಂತಂದು. ಅವಾಗ ಮರ ಫಿಶಿಂಗ್ ಆಶ್ಚರ್ಯ ಆಗ್ತೈತೆ ಒಮ್ಮೆ, ಯಾರು ಮೀನ ಹಿಡಿಯತ್ತಾನೆ, ಯಾರನ್ನು ಅಂತ. ವೇರ್ ಎಲ್ಲಿ? ರನ್ಸ್ ಸನ್ ಫಾಲೋಸ್ ಹಿಮ್. ಅವಾಗ ಎಲ್ಲಿ ಮೀನು ಹಿಡಿಯತ್ತಾನೆ ಅಂತ ಅವ್ನು ನೋಡಿ ಹೋಗ್ತಾನೆ. ಮಾರ ಇದ್ದವನು ಮಾರನ ಬೆನ್ನು ಹತ್ತಿ ಯಾರು ಗಂಗಾನು ಬೆನ್ನು ಹತ್ತಾನು. ಹೇ ಮ್ಯಾನ್ ಗೆಟ್ ಅಪ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಆ ವ್ಯಕ್ತಿ ಅಲ್ಲೊಬ್ಬ ಮೀನು ಹಿಡಿತಿರ್ತಾನೋ ಅವನಿಗೆ ಹೋಗಿ ಹೇಳ್ತಾನು, ವಾಟ್ ಆರ್ ಯು ಡೂಯಿಂಗ್ ಹಿಯರ್, ಏನು ಮಾಡ್ತಾಯಿದ್ದಿ ಇಲ್ಲಿ ಅಂತ. ಆ ವ್ಯಕ್ತಿ ಹೇಳ್ತಾನು, ನಥಿಂಗ್, ಏನೂ ಇಲ್ಲ ಅಂತಂದು. ಮಾರ ನಥಿಂಗ್, ದೆನ್ ವೈ ದ್ಯಾಟ್ ರಾಡ್ ಆ್ಯಂಡ್ ಹುಕ್ ಇನ್ ಯುವರ್ ಹ್ಯಾಂಡ್. ಏನೂ ಇಲ್ಲ ಅಂತಂತಂದ್ರೆ ಆ ರಾಡ್ ಅಂತಂತಂದ್ರೆ ಮೀನು ಹಿಡಿಯೋ ಸಂಬಂಧ ಒಂದು ಬೆತ್ತ ಇರ್ತೈತಿ, ಅದಕ್ಕೆ ಬೆತ್ತಿಗೆ ದಾರ ಕಟ್ಟಿ ಒಂದು ಹುಕ್ ಹಾಕಿರ್ತಾರೋ. ಇದು ಬೆತ್ತ ಮತ್ತು ಇದು ಹುಕ್ಕಿದ್ದಿದ್ದು ಎದಕ್ಕಂತ ಕೇಳ್ತಾನು. ಆ್ಯಂಡ್ ಹೌ ಡಿಡ್ ಆಲ್ ದಿಸ್ ಫಿಶ್ ಕಮ್ ಇನ್ ಟು ಯುವರ್ ಬಾಸ್ಕೆಟ್. ಇದು ಬಾಸ್ಕೆಟ್ ಒಳಗೆ ಇದು ಮೀನುಗಳು ಎಲ್ಲಿಂದ ಬಂದು, ಇದು ನಿನ್ನ ಬಾಸ್ಕೆಟ್ ಅಂತಂದಿದೆ, ಅದ್ರೊಳಗೆ ಮೀನುಗಳು ಎಲ್ಲಿಂದ ಬಂದು ಬಿದ್ದು ಇವು ಅಂತ. ಡಿಡ್ ದೇ ವಾಕ್ ಇನ್ ವೈಲ್ ಯು ವೇರ್ ವಾಚಿಂಗ್ ದಿ ಸ್ಕೈ. ನೀ ಆಕಾಶ ಮುಗುಲು ನೋಡುವಾಗ ಏನಾದರೂ ಮೀನು ಇದ್ದಿದ್ದು ನಡ್ಕೋತ ಬಂದು ನಿನ್ನ ಬಾಸ್ಕೆಟ್ ಒಳಗೆ ಬಂದು ಬಿದ್ದು ಏನಂತ. ಗೋ ಮ್ಯಾನ್ ಗೋ ಬಿಫೋರ್ ಯು ಆರ್ ಪುಷ್ಡ್ ಇನ್ ಟು ದಿ ಲೇಕ್. ಹೋಗಿ ಇಲ್ಲಿಂದ ಸ್ಥಳ ಬಿಟ್ಟು ಹೋಗಿಬಿಡು. ಬಿಫೋರ್ ಯು ಆರ್ ಪುಷ್ಡ್ ಇನ್ ಟು ದಿ ಲೇಕ್. ಈ ಸರೋವರ ಒಳಗೆ ನಾನು ಹಿಂಗೆ ದುಗ್ಸೋಕ್ಕಿಂತ ಮುಂಚೆ ಇಲ್ಲಿದು ಜಾಗ ಬಿಟ್ಟು ಹೋಗಿಬಿಡು. ಮ್ಯಾನ್ ನೋ ಐ ವಾಸ್ ನಾಟ್ ಕ್ಯಾಚಿಂಗ್ ಫಿಶ್. ಇಲ್ಲ ನಾನು ಮೀನ ಹಿಡಿತಾ ಇರಲಿಲ್ಲ. ಐ ಸ್ಪೀಕ್ ದಿ ಟ್ರೂತ್, ನಿಜ ಹೇಳ್ತಾ ಇದ್ದೀನಿ ಅಂತಂತಂದು ಆ ವ್ಯಕ್ತಿ ಹೇಳ್ತಾನು. ಮಾರ ಐ ಬಿನ್ ಅ ವಾಚ್ಮ್ಯಾನ್ ಆಫ್ ದಿಸ್ ಲೇಕ್ ಫಾರ್ ಇಯರ್ಸ್. ನಾನೇನದು ವಾಚ್ಮ್ಯಾನ್ ಆಗಿದ್ದೆ, ಈ ಥರದ್ದು ಕಾವಲುಗಾರ ಆಗಿದ್ದೀನಿ. ಕಾವಲುಗಾರ ಆಫ್ ದಿಸ್ ಲೇಕ್ಸ್ ಫಾರ್ ಇಯರ್ಸ್. ಭಾಳ ವರ್ಷದಿಂದ ಇಲ್ಲಿ ಕಾಯ್ತಾ ಇದ್ದೀನಿ, ನೋಡ್ಕೋತಾ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಕಮ್ ಅಕ್ರಾಸ್ ಹಂಡ್ರೆಡ್ಸ್ ಆಫ್ ಸ್ಟೋರಿ ಟೆಲ್ಲರ್ಸ್ ಲೈಕ್ ಯು. ನಿನ್ನಂಥವು ಕತೆ ಹೇಳೋರು ನಾನು 100 ಮಂದಿಗೆ ನೋಡಿದ್ದೀನಿ. ನೀನು ಸುಳ್ಳು ಹೇಳ್ತಾ ಇದ್ದಿ, ಇಲ್ಲಿದ್ದು ಹೋಗಿಬಿಡು ಅಂತ. ಹಂಡ್ರೆಡ್ಸ್ ಆಫ್ ಸ್ಟೋರಿ ಟೆಲ್ಲರ್ಸ್ ಲೈಕ್ ಯು, ದಿಸ್ ಈಸ್ ಮೈ ಲಾಸ್ಟ್ ವಾರ್ನಿಂಗ್. ಎಚ್ಚರಿಕೆ, ಕೊನೆಯ ಎಚ್ಚರಿಕೆ ಇದು, ವಾರ್ನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಹೋಗಿಬಿಡು ಅಂತ. ಇಫ್ ಐ ಸಿ ಯು ಅಗೇನ್ ವಿತ್ ದ್ಯಾಟ್ ರಾಡ್ ಆ್ಯಂಡ್ ಹುಕ್ ಐ ವಿಲ್ ಪುಷ್ ಯು ಇನ್ ಟು ದಿ ವಾಟರ್. ಅಕಸ್ಮಾತ್ ನೀನು ಇಲ್ಲಿ ಮತ್ತೊಮ್ಮೆ ಏನಾದರೂ ಬಂದೆ, ಇಲ್ಲಿ ಕೈಯಾಗ ಹುಕ್ ಬೆತ್ತ ಮತ್ತು ಅದು ಹುಕ್ ಹಿಡ್ಕೊಂಡು ಬಂದೆ ಅಂತಂತಂದ್ರೆ ನಾನು ನಿಂಗೆ ನೀರೊಳಗೆ ದುಗಿಸ್ಬಿಡ್ತೀನಿ. ಐ ವಿಲ್ ಪುಷ್ ಯು ಇನ್ ಟು ದಿ ವಾಟರ್ ಆ್ಯಂಡ್ ದ ಫಿಶ್ ವಿಲ್ ಫೀಡ್ ಆನ್ ಯು. ಅವಾಗ ಮೀನ ಇದ್ದಿದ್ದು ನಿನಗೆ ತಿಂತಾವು. ನಾನು ನಿಂಗೆ ಇಲ್ಲಿ ಟ್ಯಾಂಕ್ ಒಳಗೆ ಲೇಕ್ ಒಳಗೆ ದುಗಿಸಿದ ತಕ್ಷಣ ಮೀನುಗಳು ನಿನಗೆ ತಿಂತಾವು ಅಂತ ಹಿ ಸೇಸ್. ವಿಲ್ ಫೀಡ್ ಆನ್ ಯು, ಡೂ ಯು ಅಂಡರ್ಸ್ಟ್ಯಾಂಡ್? ತೇತಾ ಅಂತಂತಂದು ಕೇಳ್ತಾನೆ. ನಾವು ಹಿಯರ್ ಗೋ ಯುವರ್ ಫಿಶ್ ಬ್ಯಾಕ್. ಅಲ್ಲಿ ಆ ಬಾಸ್ಕೆಟ್ ಒಳಗೆ ಏನು ಮೀನು ಇದ್ದು ಅವಸಕಟ್ಟ ನೀರಿಗೆ ಬಿಟ್ಟು ಬಿಡ್ತಾನು. ವೇರ್ ದೇ ಬಿಲಾಂಗ್. ಡು ಯು ಸಿ ಮೈ ಸನ್. ಅವಾಗ ಮಗನಿಗೆ ಮಾತಾಡ್ತಾನೆ, ನೋಡ್ತೀಯ ಅಂತಂತಂದು. ಡು ಯು ಸಿ ಮೈ ಸನ್, ವೆನ್ ಐ ಆಮ್ ಗಾನ್ ಯು ವಿಲ್ ಬಿ ಇನ್ ದಿ ಗಾರ್ಡ್ ಹಿಯರ್. ನಾನು ಯಾವಾಗ ಇಲ್ಲಿಂದ ಹೋಗ್ತೀನಿ, ವಾಚ್ಮ್ಯಾನ್ ಇರುತ್ತೆ, ಈಗಿರೋ ಮಠ ಆಯಿತು, ನಾನು ಹೋಗ್ತೀನಿ ಅಂತಂತಂದ್ರೆ ಆಫ್ಟರ್ ಹಿಸ್ ಡೆತ್, ಇವನು ಸಾವು ಬಂದಾದ ತಕ್ಷಣ, ಸಾವು ಬಂದಾದ ತಕ್ಷಣ ಇಲ್ಲಿ ವಾಚ್ಮ್ಯಾನ್ ಯಾರಾಗೋರು? ಮಾರಾನ್ ಮಗ ಗಂಗಾ. ನೀನು ಅವಾಗ ವಾಚ್ಮ್ಯಾನ್ ಆಗ್ತೀಯಲ್ಲ ಅವಾಗ. ಯು ವಿಲ್ ಬಿ ದಿ ಗಾರ್ಡ್ ಹಿಯರ್, ದಿಸ್ ಈಸ್ ವಾಟ್ ಯು ಮಸ್ಟ್ ಡೂ ವಿತ್ ಕಿಲ್ಲರ್ಸ್. ಇಲ್ಲಿ ಯಾರು ಕೊಲ್ಲಕ್ಕದ ಬರ್ತಾರಲ್ಲ ಇದೇ ನೀನು ಮಾಡಬೇಕು. ಅಂದ್ರೆ ಯಾರು ಮೀನ ಹಿಡೋಕ್ಕಾಗಲಿ ಬೇಟೆ ಮಾಡೋಕ್ಕಾಗಲಿ ಯಾರ ಬಂದ್ರಂತಂತಂದ್ರು ಅವ್ರ ಜೊತೆಗೆ ಇದೇ ರೀತಿಯಾಗಿ ನೀನು ಅವ್ರಿಗೆ ನೋಡ್ಕೋಬೇಕು. ಡೂ ವಿತ್ ದಿ ಕಿಲ್ಲರ್ಸ್ ವೆದರ್ ದೇ ಕಮ್ ವಿತ್ ಆ್ಯರೋ ಫಾರ್ ಗರ್ಲ್ಸ್ ವಿತ್ ಸ್ಕೀಮ್ ಓವರ್ ದಿ ವಾಟರ್ ಆರ್ ವಿತ್ ದಿ ರಾಡ್ ಫಾರ್ ದಿ ಫಿಶ್. ವೆದರ್ ದಿ ಕಮ್ ವಿತ್ ದಿ ಆ್ಯರೋ, ಬಾಣ ತೊಗೊಂಡು ಬರ್ತಾರೆ. ಎದಕ್ಕೆ? ಟು ಫಾರ್ ದಿ ಗರ್ಲ್ಸ್ ಅಂದ್ರೆ ಹಕ್ಕಿಗಳು. ಇಲ್ಲಿ ನೀರಿನ ಹಕ್ಕಿಗಳು ಏನದ ಅವಕ್ಕೆ ಬೇಟೆ ಮಾಡೋಕ್ಕೆ ಬರ್ತಾರೋ ಅವ್ರ ಜೊತೆಗೂ ಇದೇ ರೀತಿಯಾಗಿ ವ್ಯವಹಾರ ಮಾಡಬೇಕು ನೀನು. ಫಾರ್ ದಿ ಗರ್ಲ್ಸ್ ವಿಚ್ ಸ್ಕೀಮ್ ಓವರ್ ದಿ ವಾಟರ್ ಆರ್ ವಿತ್ ದಿ ರಾಡ್ ಫಾರ್ ದಿ ಫಿಶ್. ಮೀನ ಹಿಡಿಯೋ ಸಂಬಂಧ ಹಿಂಗೆ ಬರ್ತಾರೋ ಅವ್ರ ಜೊತೆಗೂ ಇದೇ ಪ್ರಕಾರಲೇ ವ್ಯವಹಾರ ಮಾಡಬೇಕು. ದಿಸ್ ಪ್ಲೇಸ್ ಈಸ್ ಸ್ಯಾಕ್ರೆಡ್. ಇದು ಏನೈತಿಪ್ಪ ಪುಣ್ಯಸ್ಥಳ ಅಥವಾ ಒಂದು ಪವಿತ್ರವಾದ ಪೂಜ್ಯ ಸ್ಥಳ ಐತಿದು ಅಂತ ಹಿ ಸೇಸ್. ಆ್ಯಂಡ್ ಬಿಲಾಂಗ್ಸ್ ಟು ದಿ ಗಾಡೆಸ್. ಇದು ಯಾರ್ದು? ದೇವತೆ ಇದು. And belongs to the goddess, and her command is that nothing that flies or swims or walks in this part should ever be killed. ಇದು ಸ್ಥಳ ಯಾರ್ದು? ದೇವತೆದು. ಇದು ದೇವತೆದು ಏನು ಆದೇಶ ಐತೆಪ್ಪ ಅಂತಂತಂದ್ರೆ ಇಲ್ಲಿ ಯಾವುದೋ ಹಾರೋ ವಸ್ತು ಆಗಲಿ ಅಥವಾ ಈಶಾಡೋ ವಸ್ತು ಆಗಲಿ ಅಥವಾ ನಡೆದಾಡೋ ವಸ್ತು ಆಗಲಿ ಅವಕ್ಕೆ ಹಾನಿ ಆಗಕೂಡದು. ನಥಿಂಗ್ ಶುಡ್ ಬಿ, ನನ್ ಆಫ್ ದಿ ಎನಿಮಲ್ಸ್ ಹ್ಯಾವ್ ಟು ಬಿ
ಕೇಳಲಿ. ಯಾವುದು ಪ್ರಾಣಿ ಆಗಲಿ, ಪಕ್ಷಿ ಆಗಲಿ ಅಥವಾ ಮೀನಕ್ಕಾಗಲಿ ಅವಕ್ಕೆ ಯಾರು ಕೊಲ್ಲಾರ್ದಂಗೆ ನೀನು ನೋಡ್ಕೋಬೇಕು. Or swims or walks in this part should ever be killed. From my hut I have often seen at the dead of night a tiger come down from the mountain, slaking its thirst at that distant corner. ನಾನು ಮಧ್ಯರಾತ್ರಿಯಲ್ಲಿ ಏನು ನೋಡ್ತೀನಪ್ಪ ಅಂತಂದ್ರೆ, ಸಕಟ್ ಸಲ ಮಧ್ಯರಾತ್ರಿದಾಗ ಏನು ನೋಡಿತಾನಂತಂದ್ರೆ, ಎ ಟೈಗರ್ ಕಮ್ ಡೌನ್ ಫ್ರಮ್ ದಿ ಮೌಂಟೇನ್. ಟೈಗರ್ ಅಂತಂದ್ರೆ ಅಲ್ಲಿ ರಾತ್ರಿದಲ್ಲಿ, ಮಧ್ಯರಾತ್ರಿದಲ್ಲಿ ಒಂದು ಹುಲಿ ಬರುತ್ತೆ. ಹುಲಿ ಬಂದು ಏನು ಮಾಡ್ತೈತಿ, ಅಲ್ಲಿ ಬೆಟ್ಟದ ಮ್ಯಾಗಿಂದ ಇಳಿದು ಇಟ್ ಕಮ್ಸ್ ಡೌನ್, ಸ್ಲೇಕಿಂಗ್ ಇಟ್ಸ್ ಥರ್ಸ್ಟ್ ಎಟ್ ದಿ ಡಿಸ್ಟೆಂಟ್ ಕಾರ್ನರ್. ಆ ಮೂಲ್ಯದಲ್ಲಿ ಸ್ಲೇಕಿಂಗ್ ಅಂತಂತಂದ್ರೆ ಬಾಯಾರಿಕೆ ಆಡಿಸೋ ಸಂಬಂಧ, ನೀರು ಕುಡಿದು ಬಾಯಾರಿಕೆ ಆಡಿಸೋ ಸಂಬಂಧ ಮಧ್ಯರಾತ್ರಿದಲ್ಲಿ ಒಂದು ಹುಲಿ ಬಂದು ನೀರು ಕುಡ್ದು ಹೋಗ್ತೈತಿ, ಡಿಸ್ಟೆಂಟ್ ಕಾರ್ನರ್. ಬಟ್ ಇವನ್ ದ್ಯಾಟ್ ಹ್ಯಾಸ್ ಟು ಗೋ ಅನ್ಟಚ್ಡ್. ಖರೆ ಆ ಪ್ರಾಣಿ ಸಕಟ ಏನು ಮಾಡಬಾರ್ದು, ಅದು ನೀರು ಕುಡಿತೈತಿ ಹೋಗ್ತೈತಿ, ಅದಕ್ಕೆ ನೀನು ಭೇಟಿ ಮಾಡಬಾರ್ದು ಅಥವಾ ಅದಕ್ಕೆ ಹಾನಿ ತರ್ಕೊಡೋದು ಅಂತಂದು ಹಿ ಸೈಸ್. ಬಟ್ ಇವನ್ ದ್ಯಾಟ್ ಹ್ಯಾಸ್ ಟು ಗೋ ಅನ್ಟಚ್ಡ್. ಸಚ್ ಈಸ್ ದಿ ಕಮಾಂಡ್ ಆಫ್ ದಿ ಗಾಡೆಸ್. ದೇವತೆದು ಈ ರೀತಿಯಾಗಿ ಆದೇಶ ಐತಿ. ಅಂದರೆ ಏನು, ಯಾವುದು ಪ್ರಾಣಿ ಪಕ್ಷಿ ಆಗಲಿ ಯಾವಕ್ಕೂ ಹಾನಿ ಮಾಡಕೂಡ್ದು ಅಂತ. ಆ್ಯಂಡ್ ಸಚ್ ಈಸ್ ದಿ ಕಮಾಂಡ್ ಆಫ್ ದಿ ಗಾಡೆಸ್ ಆ್ಯಂಡ್ ದಿ ಕಿಂಗ್. ನಾವು ಬಿಗಾನ್ ಯು ಫಿಶ್. ಆ ಮೀನುಗಳಿಗೆ ಬಿಟ್ಟುಬಿಟ್ಟ. ಎಲ್ಲ ಮೀನುಗಳು ಯಾವ ಕಿಟ್ ಒಳಗಿದ್ದಲ್ಲ, ಯಾವ ಮೀನುಗಾರ ಹಿಡಿದಿದ್ದ ಅವಕ್ಕೆ ಎಲ್ಲಕ್ಕೂ ಬಿಟ್ಟುಬಿಟ್ಟ. ಮ್ಯಾನ್, ಆ ವ್ಯಕ್ತಿ ಅಂತಾನು ಏನು, ಯು ಆರ್ ಆಫ್ಟರ್ ಆಲ್ ಓನ್ಲಿ ಎ ವಾಚ್ಮ್ಯಾನ್. ನೀನು ಯಾರಪ್ಪ, ನೀನೊಬ್ಬ ಇಲ್ಲಿದು ಕಾವಲುಗಾರ ಅಷ್ಟೆ. ಯು ಆರ್ ದಿ ವಾಚ್ಮ್ಯಾನ್ ಅಷ್ಟೆ. ಯು ಆರ್ ದಿ ವಾಚ್ಮ್ಯಾನ್ ಆಫ್ ದಿಸ್ ಲೇಕ್. ಯು ಆರ್ ಓನ್ಲಿ ಎ ವಾಚ್ಮ್ಯಾನ್. ಯು ಆರ್ ನಾಟ್ ದಿ ಮಾಸ್ಟರ್ ಆಫ್ ದಿಸ್ ಪ್ಲೇಸ್. ನೀನು ಇಲ್ಲಿದು ಮಾಲಕಲ್ಲ, ನೀನೇನು ಕಾವಲುಗಾರ ಅಷ್ಟೆ. ನೀನು ಮಾಲಕಲ್ಲಿ ಈ ಸ್ಥಳದ ಅಂತ. ಆರ್ ಯು ನಾಟ್ ಟೇಕಿಂಗ್ ಅಪಾನ್ ಯುವರ್ ಸೆಲ್ಫ್ ಮೋರ್ ದೆನ್ ಯೋರ್ ಡ್ಯೂಟಿ. ನಿನ್ನ ಕೆಲಸ ಏನೈತಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡಾತಿ ನೀನು. ನಿಮ್ಮ ಮಾಲಕ್ಕಿದ್ದವ್ರ ಗತೆ ಮಾಡ್ತಾ ಇದೀಯ ಅಂತಂತಂದು ದ ಮ್ಯಾನ್ ಸೇಸ್. ಮಾರಾ ರಿಪ್ಲೈಸ್, ಐ ಆಮ್ ದಿ ಮಾಸ್ಟರ್ ಆಫ್ ದಿಸ್ ಪ್ಲೇಸ್. ಈ ಸ್ಥಳದ ನಾನು ಮಾಲಕನ. ಇದು ಸ್ಥಳದ ನಾನು ಮಾಲಕಿಲ್ಲಿ. ದ ಕಿಂಗ್ ಮೇಡ್ ಮೀ ಸೋ. ನಂಗೆ ರಾಜ ಇದ್ದವ ಇಲ್ಲಿನ ಮಾಲಕ್ ಮಾಡಿದವನು. ಬಟ್ ಫಾರ್ ಮೀ ವೇದ ವುಡ್ ಹ್ಯಾವ್ ರನ್ ಅವೇ ಆ್ಯಂಡ್ ಡಿಸಪಿಯರ್ಡ್ ಆ್ಯಸ್ ಶಿ ವಾಸ್ ಡೂಯಿಂಗ್ ಬಿಫೋರ್. ನಾ ಅದೀನಿ ಅಂತಂತಂದ್ರೆ ವೇದ, ಇದು ನದಿ ಏನೈತಿ, ವೇದ ಇದ್ದಕ್ಕೆ ಇಲ್ಲಿ ಅದಾಳು. ಇಲ್ಲಾದ್ರೆ ಏನಾಗ್ತಿತ್ತು, ಶಿ ಕುಡ್ ಹ್ಯಾವ್ ರನ್ ಅವೇ. ದಟ್ ಮೀನ್ಸ್ ಶಿ ಕುಡ್ ಹ್ಯಾವ್ ಗಾನ್ ಅವೇ ಆ್ಯಂಡ್ ಕುಡ್ ಹ್ಯಾವ್ ಡಿಸಪಿಯರ್ಡ್. ಇದು ನದಿ ಮಾಯ ಆಗಿ ಹೋಗ್ತಿತ್ತು. ಆ್ಯಸ್ ಶಿ ವಾಸ್ ಡೂಯಿಂಗ್ ಬಿಫೋರ್. ಮೊದಲು ನದಿ ಮಾಯ ಆಗ್ತಿತ್ತು, ಹರ್ಕೊಂಡು ಹೋಗಿಬಿಡ್ತಿತ್ತು. ಈಗ ನಾ ಅದೀನಿ ಅಂತಂತ ಕೂಡಲೇ ಇದಕ್ಕೇರಿ ಐತಿ. ಇಟ್ ಈಸ್ ಐ ಹೂ ಗೇವ್ ಹರ್ ಅ ಹೋಮ್. ನಾನು ಆಕೆಗೆ ಮನೆ ಮಾಡಿಕೊಟ್ಟೇನೆ, ನಾನು ಇಲ್ಲಿ ಆಶ್ರಯ ಮಾಡಿಕೊಟ್ಟಿದ್ದವನು. ವೇರ್ ಶಿ ಸ್ಟೇಸ್ ಆ್ಯಂಡ್ ನರಿಷಸ್ ದಿ ಕಾರ್ನ್ ಫೀಲ್ಡ್ಸ್ ಆಫ್ ಥೌಸಂಡ್ಸ್ ಆಫ್ ಕಿಂಗ್ಸ್ ಸಬ್ಜೆಕ್ಟ್ಸ್. ಈಗ ಆಕೆ ಏನು ಮಾಡ್ತಾ ಅಂತಂತಂದ್ರೆ, ಶಿ ನರಿಷಸ್ ದಿ ಕಾರ್ನ್ ಅಂತಂದ್ರೆ ತೆನೆಗಳು ಬರ್ತಾವೆ. ಜೋಳದ ತೆನೆ ಆಗಲಿ, ಮೆಕ್ಕೆ ತೆನೆ ಆಗಲಿ, ಇವು ತೆನೆಗಳು ಬರೋಕ್ಕೆ ಕಾರಣ ಏನಂತಂದ್ರೆ ವೇದ ನೀರದಿಂದನ ಇಲ್ಲಿ ಎಲ್ಲ ತೆನೆಗಳು ಬೆಳೆ ಬರ್ತಾ ಐತೆ ಅಂತ. ಇನ್ ಶಾರ್ಟ್, ಫೀಲ್ಡ್ಸ್ ಆಫ್ ಥೌಸಂಡ್ಸ್ ಆಫ್ ಕಿಂಗ್ ಸಬ್ಜೆಕ್ಟ್ಸ್. ಇದು ಐತಿ, ನಾನು ಅದೇನಿ ಅಂತಂದ ತಕ್ಷಣ ಏನೈತಿ, ಇಲ್ಲಿ ಈ ಸ್ಥಳದಲ್ಲಿ ಬೆಳೆ ಬರ್ತೈತಿ ಅಂತ. ನಾವು ಲುಕ್ ಅಲಾಂಗ್ ದಿ ಬ್ಯಾಂಕ್. ಅಲ್ಲಿ ಆ ದಂಡಿ ಮಠ ನೋಡು. ಅಲ್ಲಿ ಡು ಯು ನೋಟ್ ಇಟ್ಸ್ ಲೆಂತ್. ಎಷ್ಟು ಉದ್ದ ಐತಿ ಅದು ಗುರ್ತೈತಿ ಅನ್ನಂತ. ಅ ಫ್ಲಿಂಗ್ ಫ್ರಾಮ್ ದಿ ಸ್ಟ್ರಾಂಗೆಸ್ಟ್ ಸ್ಲಿಂಗ್ ವಿಲ್ ನಾಟ್ ಟೇಕ್ ಸ್ಟೋನ್ ಟು ದಿ ಅದರ್ ಎಂಡ್ ಆಫ್ ದಿ ಬ್ಯಾಂಕ್. ಫ್ಲಿಂಗ್ ಅಂತಂತಂದ್ರೆ ಜೋರಾಗಿ ಎಸೆದ್ರೆ ಅದು ಎಲ್ಲಿಂದ, ಸ್ಲಿಂಗ್ ಅಂತಂತಂದ್ರೆ ಏನಂತಾರೆ, ಅದು ನವಣಿ ಅಂತಂತಂದ್ರೆ ಕಲ್ಲುಗಳು ಎಸೆಯೋ ಸಂಬಂಧ ದೂರದಾಗ ಹೊಲಗಳ್ದಾಗ ದೊಡ್ಡ ಹೊಲದಾಗ ಏನು ಮಾಡ್ತಾರೆ, ಪ್ರಾಣಿ ಪಕ್ಷಿ ಎಲ್ಲಿಂದ್ರೆ ಬರತ್ತಾವ ಅಂತಂದ್ರೆ ಅವಕ್ಕೆ ಹಾರಿಸೋ ಸಂಬಂಧ ದೇ ಆರ್ ಹ್ಯಾವಿಂಗ್ ಎ ಇನ್ಸ್ಟ್ರೂಮೆಂಟ್ ಟು ಥ್ರೋ ದಿ ಸ್ಟೋನ್. ಅದಕ್ಕೆ ನೀ ಅಂಥ ಒಂದು ಸ್ಲಿಂಗ್ನಾಗ ನೀನು ಕಲ್ಲು ಹಾಕಿ ಎಸಿದೆಯಪ್ಪ ಅಂತಂದ್ರೂ ಆ ದಂಡಿಗೆ ಮುಟ್ಟಂಗಿಲ್ಲ ಅಂತಂತಂದು ಹೀ ಸೇಸ್. ವಿಲ್ ನಾಟ್ ಟೇಕ್ ಸ್ಟೋನ್ ಟು ದಿ ಅದರ್ ಎಂಡ್ ಆಫ್ ದಿ ಬ್ಯಾಂಕ್ ಆ್ಯಂಡ್ ಐ ಬೈ ದಿ ಕಿಂಗ್ಸ್ ಆರ್ಡರ್. ನಾನು ರಾಜನ ಆದೇಶದಿಂದ ಏನು, ವಾಚ್ಡ್ ಎವ್ರಿ ಸ್ಟೋನ್ ವಿತ್ ವಿಚ್ ದಿಸ್ ಬ್ಯಾಂಕ್ ವಾಸ್ ಬಿಲ್ಡ್. ರಾಜನ ಆದೇಶದಿಂದ ಇದು ಕಟ್ಟಿಸುವಾಗ ಪ್ರತಿಯೊಂದು ಕಲ್ಲಿಡುವಾಗ ನಾನು ಇಲ್ಲಿದ್ದೆ, ಅಥವಾ ಈ ಡ್ಯಾಮ್ ಈ ಕಟ್ಟಡ ಕಟ್ಟಿಸುವಾಗ ನಾನು ಪ್ರತಿಯೊಂದು ಕಲ್ಲ ಇಡುವಾಗ ನಾನು ಇಲ್ಲಿದ್ದೆ. ಹಿ ವಾಸ್ ದೇರ್. ಆ್ಯಂಡ್ ಐ ಓಪನ್ ದಿ ಗೇಟ್ಸ್ ದಟ್ ಲೆಟ್ ದಿ ವಾಟರ್ ಇನ್ ಟು ದಿ ಫೀಲ್ಡ್ಸ್. ನಾನು ಅದಷ್ಟಲ್ಲ, ಗೇಟ್ ಸಕಟ್ಟು ತೆಗಿತೀನಿ ಅಂದ್ರೆ ನೀರು ಸಕಟ್ಟು ಬಿಡ್ತೀನಿ, ನೀರು ಬಿಡಾಕೂ ನಾನಾ ಕಾರಣ. ಆ್ಯಂಡ್ ಲೆಟ್ ದಿ ವಾಟರ್ ಇನ್ ಟು ದಿ ಫೀಲ್ಡ್ಸ್. ಹೊಲಕ್ಕೆ ಇಲ್ಲಿಂದನ ನೀರು ಹೋಗ್ತೈತಿ. ಐ ನೋ ಹೌ ಮಚ್ ಟು ಗಿವ್ ಆ್ಯಂಡ್ ವೆನ್ ಟು ಸ್ಟಾಪ್. ನನಗೆ ಗುರ್ತೈತಿ ಯಾರಿಗೆ ಎಷ್ಟು ನೀರು ಕೊಡಬೇಕು,
ಯಾರಿಗೆ ಎಷ್ಟು ನೀರು ಕೊಡಬಾರ್ದು, ಯಾವಾಗ ತಡೆ ಹಾಕಬೇಕು ಮತ್ತು ಎಷ್ಟು ನೀರು ಬಿಡಬೇಕಂತ ಅನ್ನೋದು ನಂಗೆ ಗುರ್ತೈತಿ ಅಂತಂದು ಹೀ ಸೇಸ್. ಆ್ಯಂಡ್ ಐ ಟೆಂಡ್ ದಿ ಲೇಕ್, ನಾನು ಇದು ನೋಡ್ಕೋತೀನಿ, ಇದು ಸರೋವರ ನಾನು ನೋಡ್ಕೋತಿರ್ತೀನಿ. ಆ್ಯಂಡ್ ಸಿ ದ್ಯಾಟ್ ಇಟ್ ಈಸ್ ನಾಟ್ ಪೊಲ್ಯೂಟೆಡ್, ನಷ್ಟ ಆಗ್ಲಾರ್ದಂಗೂ ನೋಡ್ತೀನಿ, ಇದು ಏನೈತಿ ಈ ಸರೋವರ ನಷ್ಟ ಆಗ್ಲಾರ್ದಂಗೆ ನೋಡ್ತೀನಿ, ಇಲ್ಲಿ ಕಾಯ್ತಿರ್ತೀನಿ ಅಂತಂದು ಮಾರಾ ಸೈಸ್. ನಾಟ್ ಪೊಲ್ಯೂಟೆಡ್ ಬೈ ಮ್ಯಾನ್ ಆರ್ ಬೀಸ್ಟ್, ಯಾವುದೋ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಅಥವಾ ವ್ಯಕ್ತಿ ಆಗಲಿ ಇಲ್ಲಿ ನಷ್ಟ ಮಾಡಲಾರ್ದಂಗೆ ನಾನು ನೋಡ್ಕೋತೀನಿ ಅಂತಂದು ಹೀ ಸೇಸ್. ಇವನ್ ದ ಹೆಡ್ ಮ್ಯಾನ್ ಆಫ್ ದಿ ವಿಲೇಜ್, ಹೋಪ್ ಯು ರಿಮೆಂಬರ್ ದ ಹೆಡ್ ಮ್ಯಾನ್ ವಾಸ್ ಅಪೇರ್ಡ್ ಇನ್ ದಿ ಸೀನ್ 1 ಹೆಡ್ ಮ್ಯಾನ್ ಇದ್ದವನು ಅವಾಗ ರೋಡ್ ಮಾಡುವಾಗ ಇವನಿಗೆ ಬೈದಿದ್ದವನು, ಇದು ನೆನಪಿರಬೇಕು. ಇವನ್ ದ ಹೆಡ್ ಮ್ಯಾನ್ ಆಫ್ ದಿ ವಿಲೇಜ್ ಹೂ ಒನ್ಸ್ ಬೆಟ್ ಆ್ಯಂಡ್ ಬುಲೀಡ್ ಮೀ, ಒಂದು ಕಾಲದಲ್ಲಿ ಒಂದು ಟೈಮ್ದಾಗ ಅವನು ನನಗೆ ಬಡಿತಿದ್ದ ಮತ್ತು ಬೈತಿದ್ದ. ವಿಲ್ ಹ್ಯಾವ್ ಟು ಬೆಗ್ ಮೈ ಪರ್ಮಿಷನ್ ಇಫ್ ಯು ವಾಂಟ್ಸ್ ಟು ಟಚ್ ದಿ ವಾಟರ್, ಅವನು ಸಕಟ ಇಲ್ಲಿ ಬಂದು ನನ್ನ ಪರ್ಮಿಷನ್ ನಂದು ಅನುಮತಿ ತೊಗೋಬೇಕು, ಇಲ್ಲಿ ನೀರು ಮುಟ್ಟಬೇಕಾದ್ರೆ, ಇಲ್ಲಿ ನೀರು ಬೇಕಾಯ್ತಂತ ನಾವು ಬಂದು ನನಗೆ ಅನುಮತಿ ತೊಗೊಂಡು ನೀರು ಮುಟ್ಟಬೇಕು. ವಾಂಟ್ಸ್ ಟು ಟಚ್ ದಿ ವಾಟರ್, ಹಿಯರ್ ಐ ಆಮ್ ದಿ ಕಿಂಗ್, ಇಲ್ಲಿ ನಾನಾ ರಾಜ. ನೋ ಒನ್ ಕ್ಯಾನ್ ಕ್ವಶನ್ ಮೀ, ನನಗೆ ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಗೋ ಅವೇ, ಈಗ ಇಲ್ಲಿಂದ ಹೋಗು. ಐ ಸ್ಪೋಕನ್ ಟು ಯು ಮೋರ್ ದೆನ್ ಯು ಡಿಸರ್ವ್, ಇಲ್ಲಿಂದ ಹೋಗಿಬಿಡು, ನಿನಗೆ ಎಷ್ಟು ಬೇಕಿತ್ತಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡಾಗೈತಿ, ಇಲ್ಲಿಂದ ಸ್ಥಳ ಬಿಡು ಅಂತಂದು ಹಿ ಆರ್ಡರ್ಸ್. ನಾವು ಲಿಟಲ್ ಫೆಲೋ ಮೈ ಸನ್, ಯು ಸಿ ದಟ್ ಮ್ಯಾನ್ ದೇರ್ ಟೇಕಿಂಗ್ ಎ ಕಾವ್, ಅವನಿಗೆ ಹಸ್ಕೊಡ್ದಾದ ಕೂಡಲೇ ಅಲ್ಲೇ ಮಗನ ಜೊತೆಗೆ ಮಾತಾಡ್ತಿರ್ತಾನು. ಯು ಸಿ ದಟ್ ಮ್ಯಾನ್ ಟೇಕಿಂಗ್ ಎ ಕಾವ್ ದೇರ್, ಅಲ್ಲಿ ನೋಡಿ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದವನು, ಅವನೇನು ಮಾಡತ್ತಾನು, ಅವನು ಅಲ್ಲಿ ತನ್ನ ಆಕಳ ಇದ್ದಿದ್ದು ಒಯ್ಯಾಕತ್ತಾನು ನೀರು ದಂಡಿಗೆ. ಟು ದಿ ವಾಟರ್ಸ್ ಎಡ್ಜ್ ರನ್ ಆನ್ ಆ್ಯಂಡ್ ಟೆಲ್ ಹಿಮ್ ನಾಟ್ ಟು ಟೇಕ್ ಇಟ್ ದೇರ್, ಅಲ್ಲಿ ಓಡ್ಕೊತ ಹೋಗಿ ಏನು ಹೇಳೋ ಅವನಿಗೆ, ಅಲ್ಲಿ ಒಯ್ಬೇಡ ಅಂತ ಹೇಳೋ. ಇಟ್ ಈಸ್ ವೆರಿ ಡೀಪ್, ಅಲ್ಲಿ ಏನೈತಿ ಭಾಳ ಆಳವಾಗೈತಿ, ನೀರು ಭಾಳ ಆಳವಾಗೈತಿ. ಅಟ್ ದ್ಯಾಟ್ ಸ್ಪಾಟ್ ಇಫ್ ಇಸ್ ಕೌ ಸ್ಲಿಪ್ಸ್, ಅಕಸ್ಮಾತ್ ಅವನ ಆಕಳ ಇದ್ದಿದ್ದು ಅಲ್ಲಿ ಏನಾದರೂ ಜಾರಿ ಬಿತ್ತಂತಂದ್ರೆ ಏನಾದರೂ ಕೆಟ್ಟಾಗ್ತೈತಿ, ಅದಕ್ಕೆ ಅಲ್ಲಿ ಅವನ ಆಕಳಿಗೆ ಅಲ್ಲಿ ಒಯ್ಬೇಡ ಅಂತ ಹೇಳೋ. ವಾರ್ನ್ ಹಿಮ್ ಟು ಮೂವ್ ಆಫ್ ಅ ಲಿಟಲ್, ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ಸ್ವಲ್ಪ ದೂರ ಆಗಿ ಮುಂದಕ್ಕೆ ಅಲ್ಲಿ ಒಯ್ಯಿ ಅಂತಂದು ಹೇಳೋದು. ಗೋ ಆನ್ ಹೋಗು ಅಂತಂದು ಹಿ ಸೆಂಡ್ಸ್ ಇಸ್ ಸನ್. ದಿ ಬಾಯ್ ರನ್ಸ್ ಅವೇ, ಅಲ್ಲಿ ಆ ಹುಡುಗಿದ್ದವನು ಗಂಗಾ ಇದ್ದವನು ಅಲ್ಲಿ ಹೇಳಕ್ಕೆ ಹೋಗ್ತಾನೆ. ಅ ವಿಸಿಟರ್, ಒಬ್ಬ ಭೇಟಿಯಾಗಕ್ಕೆ ಬಂದ ವ್ಯಕ್ತಿಯಲ್ಲಿ ಮಾರ, ಅವನು ಹೇಳ್ತಾನೆ ಮಾರ, ಓ ಬ್ರದರ್ ವೆನ್ ಡಿಡ್ ಯು ಕಮ್, ಅವ್ನು ಕೇಳ್ತಾರೆ ಮಾರ ಅಂತಂದ ತಕ್ಷಣ, ಯಾವಾಗ ಬಂದಿಯಪ್ಪ ಅಂದ್ರೆ ತಮ್ಮ ಅಥವಾ ಅಣ್ಣ ಯಾವಾಗ ಬಂದಿ ಅಂತಂದು ಕೇಳ್ತಾನು. ವಿಸಿಟರ್ ಜಸ್ಟ್ ದಿಸ್ ಮೂಮೆಂಟ್, ಈಗ ಸದ್ಯ ಬಂದೀನಿ ಅಂತಂದು ದಟ್ ವಿಸಿಟರ್ ಸೇಸ್. ಐ ಲೆಫ್ಟ್ ಮೈ ವಿಲೇಜ್ ಎಟ್ ಸನ್ ಡೌನ್, ನಾನಿದ್ದವ ನೀನು ಸೂರ್ಯ ಮುಳುಗೋ ಕಾಲದಲ್ಲಿ ನಾನು ನನ್ನ ಹಳ್ಳಿ ಬಿಟ್ಟು ಬಂದಿದ್ದೇನೆ, ಅವಾಗಿಂದ ಬರ್ತಾಯಿದ್ದೀನಿ. ಅಂದ್ರೆ ಅವಾಗಿಂದ ಏನಿತ್ತು, ನಡ್ಕೊತ ಬರಬೇಕು, ನಡ್ಕೊತ ಹೋಗಬೇಕು. ಐ ಲೆಫ್ಟ್ ಮೈ ವಿಲೇಜ್ ಎಟ್ ಸನ್ ಡೌನ್, ಸೂರ್ಯ ಮುಳುಗುವ ಟೈಮ್ದಲ್ಲಿ ನಾನು ನನ್ನ ಊರು ಬಿಟ್ಟಿದ್ದೆ ಎಸ್ಟರ್ಡೇ. ಆ್ಯಂಡ್ ಐ ವಾಕ್ಡ್ ವಿತೌಟ್ ಎ ಪಾಸ್, ಅವಾಗಿಂದ ನಾನು ರಾತ್ರಿ ಎಲ್ಲ ನಡ್ಕೊತ ಈಗ ಬಂದು ನಿನ್ನ ಹತ್ರ ಮುಟ್ತಾ ಇದ್ದೀನಿ. ಮಾರ, ಕಮ್ ಇನ್ ಟು ಮೈ ಹಟ್, ಬಾ ನನ್ನ ಗುಡಿಸಲು ಒಳಗೆ ಬಾ ಅಂತಂದು ಹಿ ಸೈಸ್. ಕಮ್ ಇನ್ ಟು ಮೈ ಹಟ್ ಆ್ಯಂಡ್ ಹ್ಯಾವ್ ಸಮ್ ಫುಡ್, ಬಂದು ಒಂದು ಸ್ವಲ್ಪ ಊಟ ಮಾಡಬಾ ಅಂತ. ದೆರ್ ಇಸ್ ಬೌಂಡ್ ಟು ಬಿ ಸಮಥಿಂಗ್ ಯು ಕ್ಯಾನ್ ಮಂಚ್ ದೋ ನಥಿಂಗ್ ವೆರಿ ಗುಡ್, ಏನಾದರೂ ಒಂದು ಸ್ವಲ್ಪ ಮನೆಯೊಳಗೆ ತಿನ್ನೋಕೆ ಆಹಾರ ಇರ್ಬೋದು, ಬಂದು ಏನಾದರೂ ತಿನ್ಕೋ ಅಂತಂತಾನೆ. ದೋ ನಥಿಂಗ್ ವೆರಿ ಗುಡ್, ಅಂಥದ್ದೇನು ಒಳ್ಳೇದೇನು ಇರಲಿಕ್ಕಿಲ್ಲ, ಏನೇ ಇದ್ದಿದ್ದು ತಿನ್ನಂತ ಬಾ ಅಂತಂತಂದು ಅವನಿಗೆ ಕರ್ಕೊಂಡು ಹೋಗ್ತಾನೆ. ಮೈ ವೈಫ್ ಈಸ್ ಅವೇ, ನನ್ನ ಹೆಂಡ್ತಿದ್ದಕ್ಕೆ ಹೊರಗೆ ಹೋಗಿದ್ದಾಳು. ಸೊ ಹೀ ಈಸ್ ಆಲ್ ಅಲೋನ್ ವಿತ್ ಈಸ್ ಸನ್. ಮೈ ವೈಫ್ ಈಸ್ ಅವೇ ಆ್ಯಂಡ್ ಐ ಆ್ಯಂಡ್ ಮೈ ಸನ್ ಆರ್ ರನ್ನಿಂಗ್ ದಿ ಹೌಸ್, ನಾನು ಮತ್ತು ನನ್ನ ಮಗ ಇದ್ದಿದ್ದವರು ಈ ಮನೆ ನಡ್ಸ್ಕೊಂಡು ಹೊಂಟಿದ್ದೀವಿ, ನಾನು ಹೆಣ್ತಿಂತು ಇಲ್ಲ ಮನೆಯೊಳಗೆ, ಅದಕ್ಕೆ ನಾವು ಇಬ್ಬರು ಅದೀವಿ ಅಂತಂದು ಕರ್ಕೊಂಡು ಹೋಗ್ತಾನು. ವಿಸಿಟರ್, ಐ ಹ್ಯಾವ್ ಕಮ್ ಆಲ್ ದಿ ವೇ ಟು ಆಸ್ಕ್ ಎ ಫೇವರ್ ಆಫ್ ಯು, ನಾನು ಅಷ್ಟು ದೂರಿಂದ ಇಲ್ಲಿಗೆ ಬರೋಕ್ಕೆ ಒಂದು ಫೇವರ್ ಅಂದ್ರೆ ಒಂದು ಉಪಕಾರ ಆಗಬೇಕಿತ್ತು, ನಿನ್ನಿಂದ ಒಂದು ಉಪಕಾರ ಆಗಬೇಕಿತ್ತು ಅಂತಂದು ಹಿ ಸೈಸ್. ಯು ನೋ ಅವರ್ ವಿಲೇಜ್ ಈಸ್ ದಿ ಫಾರ್ದೆಸ್ಟ್ ಇನ್ ಅವರ್ ಕಿಂಗ್ಸ್ ಡೊಮೇನ್, ನಮ್ಮ ರಾಜ್ಯ ಒಳಗೆ ನಮ್ಮ ಹಳ್ಳಿ ಇದ್ದಿದ್ದು ಅತಿ ದೂರದಲ್ಲಿ ಐತಿ ಅಥವಾ ಕೊನೆಯ ದಂಡ್ಯದಲ್ಲಿ ನಮ್ಮ ಹಳ್ಳಿ ಐತಿ ಅಂತಂದು ಹಿ ಸೈಸ್. ಆ್ಯಂಡ್ ಕ್ರಾಪ್ಸ್ ಪಾರ್ಚ್ ಅಪ್ ಆ್ಯಂಡ್ ಕ್ಯಾಟಲ್ ಆರ್ ಡೈಯಿಂಗ್ ಆಫ್ ಡ್ರಾಫ್ಟ್, ಅಲ್ಲಿ ಏನಾಗ್ತೈತಪ್ಪ ಅಂದ್ರೆ ಬೆಳೆ ಇದ್ದಿದ್ದು ದೇ
ಪಾರ್ಚಪ್ ಅಂತಂದ್ರೆ ಒಣಗಿ ಹೊಂಟಿದ್ದಾವೆ, ಅವೆಲ್ಲ ಒಣಗಾಕತ್ತಾವು. ಆ್ಯಂಡ್ ಕೆಟಲ್ ಆರ್ ಡೈಯಿಂಗ್ ಆಫ್ ಡ್ರಾಫ್ಟ್. ಕೆಟಲ್ ಅಂತಂದ್ರೆ ದನಗಳು, ಕರುಗಳು, ಆಕಳು ಅವೇನಾಗಕತ್ತವಪ್ಪ ಅಂತಂದ್ರೆ ಸಾಯ್ತಾ ಇದ್ದಾವೆ. ಯಾಕೆ? ಆಫ್ ಡೈಯಿಂಗ್ ಆಫ್ ಡ್ರಾಫ್ಟ್ ಅಂತಂದ್ರೆ ಬರಗಾಲ. ಅಲ್ಲೆಲ್ಲ ಕಡೆ ಬರಗಾಲ ಬಿದ್ದೈತಿ, ನೀರಿಲ್ಲ, ಅಲ್ಲಿ ದನಗಳು, ಪ್ರಾಣಿಗಳೆಲ್ಲ ಸಾಯ್ತಾ ಇದ್ದಾವೆ ಅಂತಂದು ಹೀ ಸೇಸ್. ವಿಲ್ ಯು ಗಿವ್ ಅಸ್ ಸಮ್ ವಾಟರ್? ನಮ್ಗೇನಾದರೂ ಒಂದು ಸ್ವಲ್ಪ ನೀರು ಕೊಡ್ತೀನೋ, ಅಂದ್ರೆ ನಮ್ಮ ಹಳ್ಳಿಗೆ ನೀರು ಬರೋಂಗೆ ನೋಡ್ತೀನಿ ಮಾರ. ಸರ್ಟನ್ಲಿ ಬ್ರದರ್. ನಿಜಕ್ಕೂ ಖಂಡಿತವಾಗಿ ನಾನು ಕೊಡ್ತೀನಿ ಬ್ರದರ್, ಅಂದ್ರೆ ಅಣ್ಣ ಖಂಡಿತವಾಗಿ ನಾನು ನೀರು ಕೊಡ್ತೀನಿ ಅಂತ. ಇಟ್ ಈಸ್ ಹಿಯರ್ ಫಾರ್ ಆಲ್ ಕಿಂಗ್ಸ್ ಸಬ್ಜೆಕ್ಟ್ಸ್. ಇದು ಏನು ನೀರು ಯಾರಿಗೈತಿ? ರಾಜನ ಪ್ರಜೆಗಳಿಗೇ ಐತಿ. ಎಲ್ಲ ಪ್ರಜೆಗಳು ಯಾರು ಅದಾರ ಅವ್ರಿಗೆ ಎಲ್ಲರಿಗೂ ನೀರು ಸಿಗುತ್ತೆ. ಸಬ್ಜೆಕ್ಟ್ಸ್ ಟು ಟೇಕ್. ಟುಮಾರೋ ಐ ವಿಲ್ ಕಮ್ ವಿತ್ ಯು ಆ್ಯಂಡ್ ಸಿ ವೇರ್ ಯು ಕ್ಯಾನ್ ಲೇ ದಿ ಕೆನಲ್ಸ್. ನಾಳೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ, ಬಂದು ಏನು ನೋಡ್ತೀನಪ್ಪ ಅಂತಂತಂದ್ರೆ ಕೊಳವೆ ಎಲ್ಲಿ ಹಾಕ್ಬೋದು, ಅಂದ್ರೆ ನಿಮ್ಮ ಊರಿಗೆ ಬರುವಾಗ ನೀರು ಬರುವಂಗೆ ದಾರಿ ಎಲ್ಲಿ ಮಾಡ್ಬೋದು ಸ್ವಲ್ಪ ನೋಡ್ಕೋತೀನಿ. ಆ್ಯಂಡ್ ಆ್ಯಸ್ ಸೂನ್ ಆ್ಯಸ್ ಯು ಹ್ಯಾವ್ ಡನ್ ಇಟ್. ಇದು ಆದ ತಕ್ಷಣ ಇದೊಂದು ದಾರಿ ಮಾಡಿಕೊಟ್ಟಿವಿ ಅಂತಂತಂದ್ರೆ, ನಿಮ್ಮ ಹಳ್ಳಿಗೆ ಬರುವಂಗೆ ದಾರಿ ಮಾಡಿಕೊಟ್ಟಿವಿ ಅಂತಂತಂದ್ರೆ ಅವಾಗ ದಿ ವಾಟರ್ ಈಸ್ ಯುವರ್ಸ್. ಅಷ್ಟಾಯ್ತು ಅಂತಂತಂದ್ರೆ ನಿಮ್ಮ ಹಳ್ಳಿಗೆ ನೀರು ಬರ್ತೈತಿ, ಅವಾಗ ನೀರು ಬರತ್ತೈತಿ ಅಂತಂತಂದು ಹೀ ಸೇಸ್. ಇಟ್ ವಿಲ್ ಬಿ ಲೆಟ್ ಟು ಯು ಅಕಾರ್ಡಿಂಗ್ ಟು ದಿ ಲಾ. ನೀರು ಲಾ ಪ್ರಕಾರಲೆ ಅಂತಂತಾರೆ, ನ್ಯಾಯ ಪ್ರಕಾರಲೆ ನಿಮ್ಗೆ ಎಷ್ಟು ನೀರು ಮುಟ್ಟಬೇಕು ಅಥವಾ ಎಷ್ಟು ಕೊಡಬೇಕು ಅನ್ನೋದು ಅಷ್ಟು ನೀರು ಕೊಡ್ತೈತಿ. ಲಾ ಲೇಡ್ ಡೌನ್ ಬೈ ದಿ ಕಿಂಗ್. ಡು ಯು ನೋಟಿಸ್ ದೇರ್ ದಿ ಹಾರ್ಟ್ ಆಫ್ ದಿ ಲೇಕ್ ಮಡಿಂಗ್. ಅಲ್ಲಿ ನೋಡ್ತೀನಪ್ಪ, ಅಲ್ಲಿ ಈ ಸರೋವರ ನಡಕ್ಕೆ ಏನಾಗ್ತೈತಿ, ನೀರು ಇದ್ದಿದ್ದು ಅದು ಕಳಂಕ ಆಗತೈತಿ, ಮಣ್ಣು ಆಗತೈತಿ. ಯಾಕೋ ಅಂತಂದು ಹೀ ಸೇಸ್. ಹಾರ್ಟ್ ಆಫ್ ದಿ ಲೇಕ್ ಮಡಿಂಗ್. ಇಟ್ ವಾಸ್ ಸಫೈರ್ ಲೈಕ್ ಓನ್ಲಿ ಅ ಮೂಮೆಂಟ್ ಗೋ. ಸ್ವಲ್ಪ ಹಿಂದೆ ಏನು ಇತ್ತಪ್ಪ ಅಂತಂದ್ರೆ ಸಫೈರ್ ಅಂತಂದ್ರೆ ಹಚ್ಚಗಾದ ರತ್ನಗತೆ ಇತ್ತು. ಈಗಿದೀಗ ಒಂದು ಸ್ವಲ್ಪ ಹಚ್ಚಗಾದ ರತ್ನಗತೆ ಇತ್ತು, ಯಾಕೋ ಅದು ಮಣ್ಣು ಆಗತೈತೆ ಅಂತಂದು ಹೇಳ್ತಾನೆ. ಸಿ ದೋಸ್ ಕ್ಲೌಡ್ಸ್ ಎಟ್ ದಿ ಮೌಂಟೇನ್ ಟಾಪ್. ಅಲ್ಲಿ ಬೆಟ್ಟದ ಮ್ಯಾಗ ನೋಡು, ಅಲ್ಲಿ ಬೆಟ್ಟದ ಮ್ಯಾಗ ಮಾಡಗಳಾಗೈತೆ, ಮಳೆ ಬರಾಕತೈತೆ ಅಲ್ಲಿ ಜೋರಾಗಿ. ದೇರ್ ಈಸ್ ಹೆವಿ ರೈನ್ ದೇರ್. ಅಲ್ಲಿ ಜೋರಾಗಿ ಮಳೆ ಆಗ್ತಾಯಿದೆ. ವೇದ ಈಸ್ ಸ್ವೆಲ್ಲಿಂಗ್. ವೇದ ಇದ್ದಕ್ಕೆ ಈ ನದಿ ಇದ್ದಿದ್ದು ಏನು ಸ್ವೆಲ್ಲಿಂಗ್ ಅಂದ್ರೆ ಬ್ಯಾಕತೈತೆ ಅಂದ್ರೆ ಏನು ತುಂಬಾಕತೈತಿ, ತುಂಬಿ ಹರಿಯಾಕತೈತಿ ಅಂತ. ಆ್ಯಂಡ್ ಕ್ಯಾರಿಂಗ್ ಮಡ್ ಆ್ಯಂಡ್ ಫ್ಲಡ್ ಇನ್ ಟು ದಿ ಲೇಕ್. ಇದು ವೇದ ಇದ್ದಕ್ಕೆ ಹರ್ಕೊಂಡು ಮಣ್ಣು ಮತ್ತು ರಾಡಿ ತಂದು ಇಲ್ಲಿ ಇದು ಸರೋವರ ಒಳಗೆ ಇದು ಮಾಡೋದು. ಇಟ್ ಈಸ್ ಫಿಲ್ಲಿಂಗ್ ದಿ ಲೇಕ್ ವಿತ್ ಮಡ್. ಐ ಮಸ್ಟ್ ಕೀಪ್ ಎನ್ ಐ ಆನ್ ಹರ್ ಟು ನೈಟ್. ಇವತ್ತು ರಾತ್ರಿ ನಾನು ಇಲ್ಲಿ ಈ ಸರೋವರ ಮ್ಯಾಗ ಕಣ್ಣಿಡಬೇಕು, ದೃಷ್ಟಿ ಇಡಬೇಕು ಅಂತಂದು ಹೀ ಸೇಸ್. ಕಾಲಿಂಗ್ ಬಾಯ್ ಕಮ್ ಹಿಯರ್ ಲೆಟ್ ಅಸ್ ಗೋ ಇನ್. ಬಾ ಒಳಗೆ ಬಾ ಅಂತ ಹೇಳ್ತಾನೆ. ಐ ಫಿಯರ್ ದೇರ್ ವಿಲ್ ಬಿ ಹೆವಿ ರೇನ್ ಆನ್ ಅಸ್ ಸೂನ್. ನನಗೆ ಭಯ. ಏನು ಭಯ? ಇಲ್ಲಿ ಯಾಕೋ ಜೋರಾಗಿ ಮಳೆ ಆಗಂಗೆ ಕಾಣಿಸ್ತೈತಿ, ಜೋರಾಗಿ ಮಳೆ ಆಗಂಗೆ ಕಾಣಿಸ್ತೈತಿ, ಬಾಬಾ ಒಳಗೆ ಹೋಗೋಣ ಅಂತಂದು ಅವ್ನ ಮಗನಿಗೆ ಕರ್ಕೊಂಡು ಹೋಗ್ತಾನೆ. ಸೊ ಇನ್ ಸೀನ್ 3, ಈ ಸೀನ್ 3 ಒಳಗೆ ಯು ಕ್ಯಾನ್ ಸಿ ಮಾರಾ ಗಾರ್ಡಿಂಗ್ ದಿ ಲೇಕ್. ಅಲ್ಲಿ ಯಾವ ರೀತಿದಾಗ ಅವನು ಆ ಸರೋವರ ಕಾಯ್ತಿರ್ತಾನು. ಇಲ್ಲಿ ಒಂದು ಇಬ್ಬರು ವ್ಯಕ್ತಿ ಮತ್ತು ಬರ್ತಾರೋ. ಒನ್ ಈಸ್ ದಿ ಮ್ಯಾನ್ ಹೂ ಈಸ್ ಫಿಶಿಂಗ್. ಇಲ್ಲಿ ಮೀನು ಹಿಡಿಯೋ ಸಂಬಂಧ ಅಂತ ಅವ್ನು ಬಂದಿರ್ತಾನೋ, ಅವನ ಜೊತೆಗೆ ಯಾವ ರೀತಿಯಾಗಿ ವ್ಯವಹಾರ ಮಾಡ್ತಾನೋ, ಅವನ ಜೊತೆಗೆ ದ ವೇ ಹಿ ಟಾಕ್ಸ್ ವಿತ್ ಹಿಮ್, ಯಾವ ರೀತಿದಾಗ ಅವನಿಗೆ ಬೈದು ಹಸ್ಕೊಡ್ತಾನೋ. ಆಮೇಲೆ ಅದೇ ರೀತಿದಾಗ ಇನ್ನೊಬ್ಬ ವ್ಯಕ್ತಿ ಅವನಿಗೆ ನೋಡೋಕೆ ಬಂದಿರ್ತಾನೋ. ಹಿ ವಾಂಟ್ಸ್ ವಾಟರ್. ಅವನಿಗೆ ನೀರು ಬೇಕಾಗಿರ್ತೈತಿ. ಅವ್ರ ಹಳ್ಳಿಯಲ್ಲಿ ಒಟ್ಟು ನೀರು ಇರೋಂಗಿಲ್ಲ ಅಂತ ಕೂಡಲೇ ನೀರಿಗೆ ಬೇಕಂತಂದು ಅದೊಂದು ಉಪಕಾರ ಕೇಳಕ್ಕೆ ಬಂದಿರ್ತಾನೆ. ಅವನ ಜೊತೆಗೆ ಯಾವ ರೀತಿಯಾಗಿ ವ್ಯವಹಾರ ಮಾಡ್ತಾನೆ. ಫಸ್ಟ್ ಅದು ಅವನಿಗೆ ಬೈದು ಓಡಿಸ್ತಾನು. ಇನ್ನೊಮ್ಮೆ ಇಲ್ಲಿ ಬಂದು ಅಂತಂದ್ರೆ ನಿಂಗೆ ಕೆರೆ ಒಳಗೆ ಎಸಿತೇನೆ ಅಂತಂದು ಹೇಳ್ತಾನು. ಆದ್ರೆ ಇನ್ನೊಬ್ಬ ವ್ಯಕ್ತಿ ಅವನು ಅ ಪರ್ಸನ್ ಹೂ ಹ್ಯಾಸ್ ಕಮ್ ದೇರ್ ಟು ಆಸ್ಕ್ ಫಾರ್ ವಾಟರ್. ಅವನಿಗೆ ಯಾವ ರೀತಿಯಾಗ ಕರೀತಾನು, ಬಾ ಮನೆಯೊಳಗೆ ಬಾ. ಹಿ ಗಿವ್ಸ್ ಹಿಮ್ ಡ್ಯೂ ರೆಸ್ಪೆಕ್ಟ್. ಅಣ್ಣ ಅಂತ ಕರೀತಿರ್ತಾನು. ಆ್ಯಂಡ್ ಈ ಸೇಜ್ ಮನೆಯೊಳಗೆ ಏನೈತೆ ಅದು ತಿನ್ನೋನಂತ ಬಾ ಅಂತಂದು ಕರೀತಾನು. ಮತ್ತು ಹಿ ಆಲ್ಸೋ ಪ್ರಾಮಿಸಸ್ ಹಿಮ್ ವಾಟರ್ ಒನ್ಸ್ ಇಫ್ ದಿ ಕೆನಲ್ಸ್ ಆರ್ ರೆಡಿ. ಒಮ್ಮೆ ಕೆನಲ್ಗಳು ತಯಾರಾದವು ಅಂತಂತಂದ್ರೆ ನಿಮ್ಮ ಊರಿಗೆ ನೀರು ತಲುಪ್ತೈತಿ. ರಾಜನ ಆದೇಶ ಪ್ರಕಾರ ಎಷ್ಟು ನೀರು ಬಿಡಬೇಕು ಅಷ್ಟು ಬಿಡ್ತೀವಿ ಅಂತಂತಂದು ಹೀ ಸೇ. ಸೊ ಇವರಿಬ್ಬರು ನಡಕ್ಕೆ ಯಾವ ರೀತಿಯಾದಾಗ ಕೆಟ್ಟಿದ್ದವನ ಜೊತೆಗೆ ಕೆಟ್ಟವಾಗಿ ವ್ಯವಹಾರ ಮಾಡ್ತಿರ್ತಾನೋ, ಒಳ್ಳೆ ಇದ್ದವ್ರ ಜೊತೆಗೆ ಒಳ್ಳೆಯಾಗಿ ವ್ಯವಹಾರ ಮಾಡ್ತಿರ್ತಾನೋ. ಸೊ ಹಿಯರ್ ವಿ ಕ್ಯಾನ್ ಸಿ ದಿ ವಾಚ್ಮೆನ್, ದಿ ಮಾರ
ದಿ ವಾಚ್ಮನ್ ಆಫ್ ದಿ ಲೇಕ್ ಮಾರ ರೆಂಡರಿಂಗ್ ಹೀಸ್ ಡ್ಯೂಟೀಸ್, ಯಾವ ರೀತಿಯಾಗಿ ಡ್ಯೂಟಿ ಮಾಡ್ತಾ ಇದ್ದಾನೆ ಅಂತಂದು ಇಲ್ಲಿ ಸೀನ್ 3 ಒಳಗೆ ಕಂಡು ಬರುತ್ತೆ. ಹೋಪ್ ಯು ಹ್ಯಾವ್ ಫಾಲೋಡ್ ಅಂಟಿಲ್ ದಿಸ್ ಆ್ಯಂಡ್ ಹೋಪ್ ಯು ಡು ನಾಟ್ ಹ್ಯಾವ್ ಎನಿ ಡೌಟ್ಸ್. In the next session we will continue with 4th scene.